ಘರ್ ವಾಪಸಿ ಒಡಿಶಾದಲ್ಲಿ ಸನಾತನ ಧರ್ಮಕ್ಕೆ ಮರಳಿದ ಬುಡಕಟ್ಟು ಕುಟುಂಬ. ಮಿಷನರಿಗಳ ಆಮಿಷದಿಂದ ಮತಾಂತರಗೊಂಡಿದ್ದ 110 ಜನರು ಮರಳಿ ಸ್ವಧರ್ಮಕ್ಕೆ. ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಮೂಲ ಧರ್ಮಕ್ಕೆ ಮರಳಿದ ಕುಟುಂಬಗಳು. ಮಹತ್ವದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಖುಂಟಾ ಬ್ಲಾಕ್ನಲ್ಲಿರುವ ಮಹಾಲಿಬಾಸ ಗ್ರಾಮದ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಒಟ್ಟು 110 ಜನರು ಸನಾತನ ಧರ್ಮಕ್ಕೆ ಮರಳಿದ್ದಾರೆ. ಇದು ರಾಜ್ಯದ ಬುಡಕಟ್ಟು ಸಮುದಾಯದಲ್ಲಿ ದೊಡ್ಡ ಪ್ರಮಾಣದ ಘರ್ ವಾಪಸಿ ಕಾರ್ಯಕ್ರಮವನ್ನು ಗುರುತಿಸುತ್ತದೆ. ಇತ್ತೀಚೆಗೆ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ 5 ಪ್ರಮುಖ ಬುಡಕಟ್ಟು ಸಮುದಾಯಗಳಾದ ಸಂತಾಲ್, ಮಂಕಡಿಯಾ, ಲೋಧಾ, ಬರಂಗ್ ಮತ್ತು ಭೂಮಿಜ್ನ 21 ಕುಟುಂಬಗಳು ಸ್ವಧರ್ಮಕ್ಕೆ ಮರಳಿದವು. ಈ ಕಾರ್ಯಕ್ರಮದಲ್ಲಿ ಹತ್ತಿರದ 18 ಹಳ್ಳಿಗಳ ಜನಜಾತಿ ಮುಖ್ಯಸ್ಥರು ಸಾಂಪ್ರದಾಯಿಕ ಪ್ರಾರ್ಥನೆಗಳು ಮತ್ತು ಶುದ್ಧೀಕರಣ ಆಚರಣೆಗಳ ಮೂಲಕ ಕುಟುಂಬಗಳನ್ನು ತಮ್ಮ ಮೂಲ ನಂಬಿಕೆಗೆ ಮರಳಿ ಸ್ವಾಗತಿಸಿದರು. ಕ್ರಿಶ್ಚಿಯನ್ ಮಿಷನರಿಗಳ ಆಮಿಷಕ್ಕೊಳಗಾಗಿ ದಾರಿ ತಪ್ಪಿ ಕೆಲವು ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ ಈ ಕುಟುಂಬಗಳು ಮಿಷನರಿಗಳು ಉತ್ತಮ ಜೀವನ ಪರಿಸ್ಥಿತಿಗಳು ಮತ್ತು ವೈದ್ಯಕೀಯ ನೆರವಿನ ಭರವಸೆಗಳಂತಹ ಸುಳ್ಳು ಭರವಸೆಗಳು ಮತ್ತು ಪ್ರಚೋದನೆಗಳನ್ನು ಬಳಸಿಕೊಂಡು ತಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನು ತ್ಯಜಿಸುವಂತೆ ಮನವೊಲಿಸಿದರು ಎಂದು ಹೇಳಿವೆ. ಮತಾಂತರದ ನಂತರ ನಾವು ನಮ್ಮ ಹಬ್ಬಗಳು, ಪದ್ಧತಿಗಳು ಮತ್ತು ನಮ್ಮ ಪರಂಪರಾಗತವಾಗಿ ಬಂದ ಪೂಜಾ ವಿಧಾನದಿಂದ ಕ್ರಮೇಣ ಸಂಪರ್ಕ ಕಡಿತಗೊಳಿಸಿದೆವು. ಅದು ನಮ್ಮ ಜೀವನದಲ್ಲಿ ಆಳವಾದ ಶೂನ್ಯವನ್ನು ಸೃಷ್ಟಿಸಿತು. ನಮ್ಮ ಪೂರ್ವಜರ ಮಾರ್ಗವನ್ನು ಬಿಡುವುದು ದೊಡ್ಡ ತಪ್ಪು ಎಂದು ನಾವು ಅರಿತುಕೊಂಡೆವು ಮತ್ತು ನಾವು ನಮ್ಮ ಬೇರುಗಳಿಗೆ ಮರಳಲು ಬಯಸಿದ್ದೇವೆ ಎಂದು ಸ್ವಧರ್ಮಕ್ಕೆ ಮರಳಿರುವವರಲ್ಲಿ ಒಬ್ಬರು ಹೇಳಿದ್ದಾರೆ. ಇನ್ನು ಹಲವಾರು ತಿಂಗಳುಗಳಿಂದಲೇ ಗ್ರಾಮದ ಹಿರಿಯರು ಮತ್ತು ಬುಡಕಟ್ಟು ನಾಯಕರಲ್ಲಿ ಘರ್ ವಾಪಸಿ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ನಮ್ಮ ಮುಖ್ಯಸ್ಥರು ನಮ್ಮ ಪರಂಪರೆಯೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಬೇಕು ಮತ್ತು ನಮ್ಮ ಪೂರ್ವಜರು ಮಾಡಿದಂತೆ ಬದುಕಬೇಕು ಎಂದು ಬಯಸಿದ್ದರು. ಈ ಕಾರ್ಯಕ್ರಮವು ಸಾಮೂಹಿಕ ನಿರ್ಧಾರದ ಫಲಿತಾಂಶವಾಗಿದೆ ಎಂದಿದ್ದಾರೆ. ವನವಾಸಿ ಗುರುತು ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಲು ಮೀಸಲಾಗಿರುವ 2 ಸಂಸ್ಥೆಗಳಾದ ಜನಜಾತಿ ಸುರಕ್ಷಾ ಮಂಚ್ ಮತ್ತು ವನವಾಸಿ ಕಲ್ಯಾಣ್ ಆಶ್ರಮದ ಬೆಂಬಲದೊಂದಿಗೆ ಘರ್ ವಾಪಸಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕುಟುಂಬಗಳು ತಮ್ಮ ನಂಬಿಕೆಗೆ ಮರಳುವುದು ಕೇವಲ ವೈಯಕ್ತಿಕ ಆಯ್ಕೆಯಲ್ಲ, ಆದರೆ ಸಾಂಸ್ಕೃತಿಕ ಘನತೆ ಮತ್ತು ಗುರುತನ್ನು ಮರಳಿ ಪಡೆಯುವತ್ತ ಒಂದು ಹೆಜ್ಜೆಯಾಗಿದೆ ಎಂದು ಜನಜಾತಿ ಸುರಕ್ಷಾ ಮಂಚ್ನ ಜಿಲ್ಲಾ ಉಪಾಧ್ಯಕ್ಷ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಹಿರಿಯ ಆಡಳಿತಾಧಿಕಾರಿ ಭೀಮ್ ಚರಣ್ ಮಾಝಿ ಹೇಳಿದ್ದಾರೆ. ಸಮುದಾಯದ ಸಂತೋಷ ಮತ್ತು ಏಕತೆಯನ್ನು ಸಂಕೇತಿಸುವ ಸಾಂಪ್ರದಾಯಿಕ ನೃತ್ಯಗಳು ಮತ್ತು ಹಾಡುಗಳೊಂದಿಗೆ ಘರ್ ವಾಪಸಿ ಕಾರ್ಯಕ್ರಮವು ಯಶಸ್ವಿಯಾಯಿತು. ವಿದೇಶಿ ಅನುದಾನಿತ ಕ್ರಿಶ್ಚಿಯನ್ ಮಿಷನರಿಗಳು ಮಯೂರ್ಭಂಜ್ನ ಬುಡಕಟ್ಟು ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡು ಸಾಮಾಜಿಕ ಮತ್ತು ವೈದ್ಯಕೀಯ ನೆರವಿನ ವೇಷದಲ್ಲಿ ವಿವಿಧ ಪ್ರೋತ್ಸಾಹಗಳ ಮೂಲಕ ಅವರನ್ನು ಮತಾಂತರಕ್ಕೆ ಆಕರ್ಷಿಸಿದ್ದಾರೆ ಎಂದು ಸ್ಥಳೀಯ ಕಾರ್ಯಕರ್ತರೊಬ್ಬರು ಆರೋಪಿಸಿದ್ದಾರೆ. ಇನ್ನು ಮಯೂರ್ಭಂಜ್ ಬುಡಕಟ್ಟು ಪ್ರಾಬಲ್ಯದ ಜಿಲ್ಲೆಯಾಗಿರುವುದರಿಂದ ಮಿಷನರಿ ಗುಂಪುಗಳ ಗಮನದಲ್ಲಿದೆ. ಒಡಿಶಾ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಅಸ್ತಿತ್ವದಲ್ಲಿದ್ದರೂ ಈ ಮತಾಂತರಗಳು ನಡೆಯುತ್ತಿವೆ. ಇದು ಬಲವಂತ ಅಥವಾ ಪ್ರಚೋದನೆಯ ಮೂಲಕ ಧಾರ್ಮಿಕ ಮತಾಂತರವನ್ನು ನಿಷೇಧಿಸುತ್ತದೆ. ಬಡ ಮತ್ತು ಅಶಿಕ್ಷಿತ ಬುಡಕಟ್ಟು ಸಮುದಾಯಗಳ ಶೋಷಣೆಯನ್ನು ತಡೆಯಲು ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ಜನಜಾತಿ ಸುರಕ್ಷಾ ಮಂಚ್ನ ಕಾರ್ಯಕರ್ತರೊಬ್ಬರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ.